ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, ಹೊಸದಾಗಿ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡನ್ನು ನೀವೇ ಸ್ವತಃ ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಹೊಸ ಲೇಬರ್ ಕಾರ್ಡನ್ನು ಪಡೆಯೋದು ಹೇಗೆ, ಹೊಸ ಲೇಬರ್ ಕಾರ್ಡ್ಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕುವುದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ನೀವೇ ಸ್ವತಃ ಲೇಬರ್ ಕಾರ್ಡ್ ಅರ್ಜಿಯನ್ನು ಹಾಕಬೇಕಾಗಿದ್ದರೆ ಯಾವ ವೆಬ್ಸೈಟಿಗೆ ಹೋಗಿ ಅರ್ಜಿ ಹಾಕಬೇಕು, ಆಮೇಲೆ ಎಷ್ಟು ದಿನಕ್ಕೆ ನಿಮಗೆ ಲೇಬರ್ ಕಾರ್ಡ್ ಬರುತ್ತೆ, ಅದಕ್ಕೆ ಬೇಕಾಗುವಂಥ ಡಾಕ್ಯುಮೆಂಟ್ಸ್ಗಳು ಏನೇನು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಲೈವ್ ಪ್ರೂಫ್ ಆಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಾ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಪೂರ್ತಿಯಾಗಿ ನೋಡಿ, ಪೂರ್ತಿ ಮಾಹಿತಿನ ತೊಗೊಂಡು ಆಮೇಲೆ ನೀವು ಲೇಬರ್ ಕಾರ್ಡನ್ನು ಆನ್ಲೈನ್ ಮೂಲಕ ಹಾಕಲಿಕ್ಕೆ ಹೋಗಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಹೊಸ ಲೇಬರ್ ಕಾರ್ಡನ್ನು ಆನ್ಲೈನ್ ಮೂಲಕ ಅರ್ಜಿ ಹಾಕೋದು ಹೇಗೆ, ಹೊಸ ಲೇಬರ್ ಕಾರ್ಡನ್ನು ಪಡೆಯೋದು ಹೇಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಇಲ್ಲಿ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ನೀವು ಸೆಲೆಕ್ಟ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಹೊಸದಾಗಿ ಲೇಬರ್ ಕಾರ್ಡ್ಗೆ ನೀವು ಅರ್ಜಿ ಹಾಕಬೇಕಾಗಿದ್ದರೆ ಎಲ್ಲಿ ಹಾಕಬೇಕು ನಾವು ಅಂತ ನೋಡೋದಾದರೆ, ನೀವು ಸೇವಾ ಸಿಂಧು ಅಂತ ಒಂದು ಗೌರ್ಮೆಂಟ್ ವೆಬ್ಸೈಟ್ ಇದೆ. ಈ ವೆಬ್ಸೈಟಲ್ಲಿ ಬಂದು ನೀವು ಅಕೌಂಟನ್ನು ಒಂದು ಲೇಬರ್ ಕಾರ್ಡನ್ನು ನೀವು ಹಾಕಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ಸೇವಾ ಸಿಂಧು ಅಕೌಂಟ್ ಇರಬೇಕಾಗತ್ತೆ. ಹೊಸದಾಗಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕ್ರಿಯೇಟ್ ಮಾಡೋರಿದ್ದರೆ ಡೈರೆಕ್ಟಾಗಿ ನೀವು ಲಾಗಿನ್ಗೆ ಹೋಗಿ ಓಪನ್ ಮಾಡ್ಬೋದು ಸೇವಾ ಸಿಂಧು. ಇಲ್ಲ ಅಂದರೆ ನೀವು ಸೇವಾ ಸಿಂಧು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಸೇವಾ ಸಿಂಧು ಅಕೌಂಟ್ ಕೂಡ ಕ್ರಿಯೇಟ್ ಹೇಗೆ ಮಾಡುವುದಂತ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅಂದರೆ ಬೇಕಿದ್ರೆ ಅದರ ವಿಡಿಯೋ ಲಿಂಕ್ ಕೂಡ ನಾನು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಸೇವಾ ಸಿಂಧು ಅಕೌಂಟನ್ನು ಫಸ್ಟು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಸೇವಾ ಸಿಂಧು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ನೀವು ಆ ಒಂದು ಲಾಗಿನ್ ಆಗಿ ನೀವು ಅಲ್ಲಿ ಹೊಸ ಲೇಬರ್ ಕಾರ್ಡ್ಗೆ ಅರ್ಜಿ ಹಾಕ್ಬೋದು. ನೀವು ಸೇವಾ ಸಿಂಧು ಅಕೌಂಟನ್ನು ಕ್ರಿಯೇಟ್ ಮಾಡಿದ್ಮೇಲೆ ಈ ಒಂದು ವೆಬ್ಸೈಟ್ಗೆ ಬಂದು ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿದೆಯಲ್ಲ ನೋಂದಾಯಿತ ಬಳಕೆದಾರರು, ಇಲ್ಲಿ ಕ್ಲಿಕ್ ಮಾಡಿ ಅಂತ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನಿಮ್ಮ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಏನು ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರಲ್ಲ ಸೇವಾ ಸಿಂಧು ಅಕೌಂಟು, ಆ ಅಕೌಂಟಲ್ಲಿ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಇರುತ್ತೆ. ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗಿ ನೀವು ಲಾಗಿನ್ ಆದಮೇಲೆ ನಿಮಗೆ ಈ ಥರ ಒಂದು ಸೇವಾ ಸಿಂಧುದು ಅಕೌಂಟ್ ಲಾಗಿನ್ ವೆಬ್ ಪೇಜ್ ಬರುತ್ತೆ. ಈ ಒಂದು ಲಾಗಿನ್ ಆಗಬೇಕಾದ್ರೆ, ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಕಂಪಲ್ಸರಿಯಾಗಿ ಯಾರು ಒಂದು ಲೇಬರ್ ಕಾರ್ಡನ್ನು ಮಾಡಿಸ್ಕೊತಾ ಇದ್ದಾರೆ ಅವರ ಒಂದು ಆಧಾರ್ ಕಾರ್ಡ್ ನಂಬರಿಂದನೇ ನೀವು ಸೇವಾ ಸಿಂಧುನ ಅಕೌಂಟನ್ನು ಕ್ರಿಯೇಟ್ ಮಾಡಿ. ಸೊ ಈ ಥರ ನೀವು ಲಾಗಿನ್ ಆದಮೇಲೆ ನಿಮಗೆ ಒಂದು ಡ್ಯಾಶ್ಬೋರ್ಡ್ ಈ ಥರ ಬರುತ್ತೆ. ಇಲ್ಲಿ ನೀವು ಅಪ್ಲೈ ಫಾರ್ ಸರ್ವಿಸಸ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ವ್ಯೂ ಆಲ್ ಸರ್ವಿಸಸ್ ಅಂತ, ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಅಂತ ಇದೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಸೇವಾ ಸಿಂಧುದಲ್ಲಿ ಇರುವಂಥ ಎಲ್ಲ ಸರ್ವಿಸ್ ಲಿಸ್ಟ್ ಬರುತ್ತೆ. ಇಲ್ಲಿ ನಿಮಗೆ ನೋಡ್ತಿರ್ಬೋದು ಸರ್ಚ್ ಅಂತ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ, ಇಲ್ಲಿ ನೀವು ಕ್ಲಿಕ್ ಮಾಡಿ. ಇಲ್ಲಿ ನೀವು ಕನ್ಸ್ಟ್ರಕ್ಷನ್ಸ್ ಅಂತ ನೀವು ಒಂದು ಸರ್ಚ್ ಕೊಟ್ಟಾಗ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ 4 ನಂಬರ್ ಬರ್ತಾ ಇದೆ, ಅಥವಾ ಅಪ್ಲಿಕೇಶನ್ ಫಾರ್ ರಿಜಿಸ್ಟ್ರೇಷನ್ ವಿತ್ ಕರ್ನಾಟಕ ಬಿಲ್ಡಿಂಗ್ ಆ್ಯಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ ವೆಲ್ಫೇರ್ ಬೋರ್ಡ್ ಅಂತ ಬರ್ತಾ ಇದೆ ನೋಡಿ. ನೀವು ಈ ಥರ ಕನ್ಸ್ಟ್ರಕ್ಷನ್ ಅಂತ ಟೈಪ್ ಕೊಟ್ಟಾಗ ನಿಮಗೆ ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಮಾಡಲಿಕ್ಕೆ ಒಂದು ಲಿಂಕ್ ಬರುತ್ತೆ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು ಪಾಪಪ್ ಇನ್ನೊಂದು ಶೀಟ್ ಓಪನ್ ಆಗುತ್ತೆ. ಇದನ್ನು ನೀವು ದೊಡ್ಡ ಮಾಡ್ಕೊಡ್ರಿ. ಇಲ್ಲಿ ಏನಿದೆ ಅಂದರೆ ಒಂದಿಷ್ಟು ಸರ್ಟಿಫಿಕೇಟ್ ಬರ್ತವೆ ಫ್ರೆಂಡ್ಸ್. ಈ ಸರ್ಟಿಫಿಕೇಟಲ್ಲಿ ನೀವು ಡೌನ್ಲೋಡನ್ನು ಮಾಡಿ ಆ ಸರ್ಟಿಫಿಕೇಟನ್ನು ಫಿಲ್ಲಪ್ ಮಾಡಿ ಒಂದು ಅಥರೈಸ್ಡ್ ಆಫೀಸರ್ ಅಥವಾ ಒಂದು ಅಥರೈಸ್ ಕಾಂಟ್ರಾಕ್ಟರ್ ಹತ್ರ ಸಿಗ್ನೇಚರ್ನ ಮಾಡಿಸ್ಕೊಂಡು ಸ್ಕ್ಯಾನ್ ಮಾಡಿಸ್ಕೊಂಡು ಬರಬೇಕಾಗತ್ತೆ. ಇದು ಡಾಕ್ಯುಮೆಂಟಲ್ಲಿ ಬರುತ್ತೆ ಫ್ರೆಂಡ್ಸ್. ಸೊ ನಿಮಗೆ ಹೊಸದಾಗಿ ಲೇಬರ್ ಕಾರ್ಡನ್ನು ಡೌನ್ಲೋಡ್ ಒಂದು ಅಪ್ಲೈ ಮಾಡಬೇಕಾಗಿದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಏನಿರಬೇಕಂದ್ರೆ, ಫಸ್ಟ್ ಡಾಕ್ಯುಮೆಂಟ್ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಇರಬೇಕು. ನೀವು ಯಾರ ಹತ್ರ ನೀವು ಕೆಲಸ ಮಾಡ್ತೀರಾ ಅವರ ಒಂದು ಸರ್ಟಿಫಿಕೇಟ್ಗೆ ನೀವು ಸೈನ್ ಮಾಡಿಸ್ಕೊಂಡು ಡೀಟೇಲ್ಸನ್ನು ತುಂಬಿ ನೀವು ಆ ಒಂದು ಸರ್ಟಿಫಿಕೇಟನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಸ್ಕ್ಯಾನ್ ಕಾಪಿ ಮಾಡಿಕೊಂಡು ತೊಗೊಂಡಿಟ್ಟೋಬೇಕು. ಸೊ ಇಲ್ಲಿ ನೀವು ಒಂದು ವೇಳೆ ಯಾವುದಾದ್ರೂ ಕಾಂಟ್ರಾಕ್ಟರ್ ಅಂಡರ್ ನೀವು ಕೆಲಸ ಮಾಡ್ತಾ ಇದ್ದರೆ ಈ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ಈ ಸರ್ಟಿಫಿಕೇಟನ್ನು ಸರಿಯಾಗಿ ನೀವು ತುಂಬಬೇಕಾಗತ್ತೆ. ನೀವು ನಿಮ್ಮ ಹೆಸರು, ನಿಮ್ಮ ಕಾಂಟ್ಯಾಕ್ಟರ್ ಹೆಸರು ಎಲ್ಲ ಡೀಟೇಲ್ಸನ್ನು ತುಂಬಬೇಕಾಗತ್ತೆ. ಅಥವಾ ನೀವು ಏನಾದರೂ ಗ್ರಾಮ ಪಂಚಾಯತಿ ಅಂಡರ್ ಏನಾದರೂ ನೀವು ಕೆಲಸ ಮಾಡ್ತಾ ಇದ್ದರೆ ನಿಮ್ಮ PDO ಇರ್ತಾರೆ, ಅವ್ರ ಹತ್ರ ಹೋಗಿ ಈ ಸರ್ಟಿಫಿಕೇಟ್ ನೀವು ತೊಗೊಂಡು ಈ ಸರ್ಟಿಫಿಕೇಟನ್ನು ಕರೆಕ್ಟಾಗಿ ತುಂಬ್ಕೋಬೇಕಾಗ್ತದೆ. ನಿಮ್ಮ ಹೆಸರೇನಿದೆ, ಆಮೇಲೆ PDO ಅಧಿಕಾರಿ ಹೆಸರೇನಿದೆ, ನೀವು ಮಾಡ್ತಿರುವಂಥ ಕೆಲಸದ ಹೆಸರೇನಿದೆ, ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದೆಲ್ಲ ತುಂಬಿ ಇಲ್ಲಿ ನಿಮ್ಮ ಒಂದು PDO ಅವರ ಸೈನು ಆಮೇಲೆ ಅವರ ಸೀಲು ತೊಗೊಂಡು ನೀವು ಇದನ್ನು
ತುಂಬಿಕೊಂಡು ನೀವು ಸ್ಕ್ಯಾನ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್. ಫಸ್ಟು ಇದು ಡಾಕ್ಯುಮೆಂಟ್ಸ್ ಯಾವುದಾದ್ರೂ ಇದರಲ್ಲಿ ಒಂದನ್ನು ಮಾತ್ರ ನೀವು ತೊಗೋಬೇಕು. ಇದನ್ನು ತೊಗೊಂಡು ಬಂದ ಮೇಲೆ ಇಲ್ಲಿ ಪ್ರೊಸೀಡ್ ಟು ಅಪ್ಲೈ ಅಂತ ಇರುತ್ತೆ. ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ಪ್ರೊಸೀಡ್ ಟು ಅಪ್ಲೈ ಅಂತ ಹೊಡೆದಾಗ ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಫಾರ್ಮ್ ಓಪನ್ ಆಗಿದೆ. ನೋಡ್ತಿರ್ಬೋದು ಈ ಒಂದು ಫಸ್ಟಿಗೆ ನಿಮ್ಗೆ ಅಪ್ಲಿಕೆಂಟ್ ಡೀಟೇಲ್ಸ್ ಎಲ್ಲ ತುಂಬಬೇಕಾಗುತ್ತೆ. ಆಮೇಲೆ ನಿಮ್ಮ ಒಂದು ಅಡ್ರೆಸ್ ಡೀಟೇಲ್ಸು, ಆಮೇಲೆ ನಿಮ್ಮ ಮದುವೆ ಆಗಿದೆ ಇಲ್ಲ ಅದ್ರ ಬಗ್ಗೆ ಡೀಟೇಲ್ಸು, ಇನ್ನು ಮತ್ತು ಈ ಥರ ಡೀಟೇಲ್ಸ್ಗಳನ್ನು ತುಂಬಬೇಕು. ಆಮೇಲೆ ಅಡಿಷ್ನಲ್ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಅದನ್ನು ತುಂಬಬೇಕು. ಆಮೇಲೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲಾಗಿದೆ ಅದ್ರ ಬಗ್ಗೆ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ತುಂಬಬೇಕು. ಆಮೇಲೆ ನಿಮ್ಮ ಮೇಲೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರೆ, ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನು ತುಂಬಬೇಕು. ನಿಮ್ಮ ಅಕೌಂಟ್ ಡೀಟೇಲ್ಸನ್ನೆಲ್ಲ ತುಂಬಬೇಕಾಗ್ತದೆ. ಆಮೇಲೆ ನೀವು ಎಷ್ಟು ವರ್ಷ ನೀವು ಈ ಒಂದು ಹೊಸ ಲೇಬರ್ ಕಾರ್ಡನ್ನು ನೋಂದಣಿ ಮಾಡ್ಕೋತೀರಾ. 1 ವರ್ಷ ಆದರೆ 1 ಮೇಲೆ ಕ್ಲಿಕ್ ಮಾಡಿ, 3 ವರ್ಷ ತನಕ ಬೇಕಂದರೆ 3 ವರ್ಷ ಕ್ಲಿಕ್ ಮಾಡಿ. ಆಮೇಲೆ ನೀವು ನೆಕ್ಸ್ಟ್ ಇದನ್ನು ಸಬ್ಮಿಟ್ ಅನ್ನೋ ಬಟನ್ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಫ್ರೆಂಡ್ಸ್. ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲನೂ ಒಂದೊಂದಾಗಿ ತುಂಬ್ತಾ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅವರ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಏನಿದೆಯಲ್ಲ ಅಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಆಧಾರ್ ಕಾರ್ಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ಟೈಮು ಅವರ ಒಂದು ಆಧಾರ್ ಕಾರ್ಡಲ್ಲಿ ಎಕ್ಸಾಕ್ಟಾಗಿ ಯಾವ ಥರ ಹೆಸರಿದೆ ಅದೇ ಥರನೇ ಹೆಸರು ಹಾಕಬೇಕು. ನೀವೇನಾದರೂ ತಪ್ಪಾಗಿ ಹೆಸರು ಹಾಕಿದರೆ ಅದು ನಿಮಗೆ ರಾಂಗ್ ಆಗುತ್ತೆ. ಸೊ ನೆನಪಲ್ಲಿಟ್ಕೊಳ್ಳಿ, ಆಧಾರ್ ಕಾರ್ಡಲ್ಲಿ ಹೆಸರು ಹೆಂಗಿದೆ ಅದೇ ಥರ ಸ್ಪೆಲ್ಲಿಂಗನ್ನು ಮಾಡಿ ಅದೇ ಥರನೇ ಬರೆದು ನೆಕ್ಸ್ಟು ಆಧಾರ್ ಕಾರ್ಡ್ ನಂಬರ್ ಹಾಕಿ ಇಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ ತಾನೇ ಕ್ಲಿಕ್ ಹಿಯರ್ ಟು ರಿಫ್ರೆಶ್ ಅಥವಾ ರಿಟರ್ನ್ ಅಂತ ಬರುತ್ತೆ. ಇಲ್ಲಿ ಮತ್ತೆ ಅದೇ ಪೇಜಿಗೆ ಬರುತ್ತೆ. ಅವಾಗ ನೀವು ಇಲ್ಲಿ ಹೆಸರು ಬಂದಿಲ್ಲ, ಅರ್ಜಿ ಹಾಕಿದ್ವಿ ಆದರೆ ಅರ್ಜಿದಾರರ ಹೆಸರು ಬಂದಿಲ್ಲ ಅಂದರೆ ನೀವು ರಿಫ್ರೆಶ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ರಿಫ್ರೆಶ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅವರ ಹೆಸರು ಅವರ ಆಧಾರ್ ಕಾರ್ಡ್ ನಂಬರು ಡಿಸ್ಪ್ಲೇ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಹೆಸರು ಆಧಾರ್ ಕಾರ್ಡ್ ಡಿಸ್ಪ್ಲೇ ಆಗಕ್ಕೆ ಬಂತು. ಇಲ್ಲಿ 2 ಆಪ್ಷನ್ ಇದೆ. ನೀವು ಅಪ್ಲಿಕೇಶನ್ ಸ್ಟೇಟಸ್ಸು ಫ್ರೆಶ್ ಅಪ್ಲಿಕೇಶನ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಆಧಾರ್ ಕಾರ್ಡ್ ಅರ್ಜಿದಾರರು ಇರ್ತಾರೆ ಅವರ ಒಂದು ರಿಜಿಸ್ಟ್ರೇಷನ್ ಸಮಯದಲ್ಲಿ ವಯಸ್ಸು ಎಷ್ಟಿತ್ತು ಟಿಕ್ ಮಾಡೋಕ್ಕೆ ಬರಲ್ಲ. ಆವಾಗ ನೀವು ಇಲ್ಲಿ ಅವರ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ವಯಸ್ಸು ತಾನೇ ಅದು ಆ್ಯಡ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಫೋಟೋನ ಅಪ್ಲೋಡ್ ಮಾಡಿ. ಸೊ ಫೋಟೋನ ಅಪ್ಲೋಡ್ ಮಾಡಿದ ಮೇಲೆ ನಿಮ್ಮ ಒಂದು ಅಡ್ರೆಸ್ಸನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೀವು ಕನ್ನಡದಲ್ಲಾದರೂ ಮಾಡ್ಬೋದು, ಇಂಗ್ಲೀಷಲ್ಲಾದರೂ ಮಾಡ್ಬೋದು. ನೀವು ಇದೇ ಅಕ್ಷರಲ್ಲಿ ಮಾಡಬೇಕಂತ ಏನಿಲ್ಲ. ಆಮೇಲೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ಹಾಕಿ. ಆಮೇಲೆ ನಿಮ್ಮ ಒಂದು ಪ್ರೆಸೆಂಟ್ ಅಡ್ರೆಸ್ ಕೂಡ ನೀವು ಹಾಕಿ. ಇದೇನೇನಿದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ, ಇದೆಲ್ಲ ಹಾಕಿ. ಆಮೇಲೆ ಯಾವುದು ಇಲ್ಲಿ ಸ್ಟಾರ್ ಮಾರ್ಕ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನು ಮಾತ್ರ ಕಂಪಲ್ಸರಿ ಹಾಕಿ. ಯಾವುದು ಸ್ಟಾರ್ ಇಲ್ಲ ನೀವು ಬಿಡ್ಬೋದು, ಅದು ಕೂಡ ಹಾಕ್ಬೋದು, ಅದು ನಿಮ್ಮ ಇಷ್ಟ. ಸ್ಟಾರ್ ಇರೋದು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಆದಮೇಲೆ ನೆಕ್ಸ್ಟು ಇಲ್ಲಿ ನಿಮ್ಮ ಒಂದು ಅಡ್ರೆಸ್ಸನ್ನು ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಆ ಅಡ್ರೆಸ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಗ್ರಾಮ ಪಂಚಾಯತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಒಂದು ಊರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆ ಒಂದು ಅಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ನೀವು ಮ್ಯಾರೇಜ್ ಸ್ಟೇಟಸನ್ನು ಹೇಳಿ. ಮದುವೆ ಆಗಿದ್ರೆ ಮ್ಯಾರಿಡ್ ಅನ್ರಿ, ಮದುವೆ ಆಗಿಲ್ಲ ಅನ್ಮ್ಯಾರಿಡ್ ಮೇಲೆ ಕ್ಲಿಕ್ ಮಾಡಿ. ಮದುವೆ ಆಗಿದ್ರೆ ಮ್ಯಾರಿಡ್, ಅನ್ಮ್ಯಾರಿಡ್. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಅದರ್ ಡೀಟೇಲ್ಸಲ್ಲಿ ನಿಮ್ಮ ಒಂದು ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಧರ್ಮ ನಮ್ಮದು ಹಿಂದೂ ಇದೀವಿ, ನಾವು ಹಿಂದೂ, ಮುಸ್ಲಿಮ್ ಇದ್ದರೆ ಮುಸ್ಲಿಮ್, ಕ್ರಿಶ್ಚಿಯನ್ ಇದ್ದರೆ ಕ್ರಿಶ್ಚಿಯನ್, ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಒಂದು ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SC ಬರುತ್ತಾ, ST ಬರುತ್ತಾ, OBC, ಜನರಲ್ ಬಂದರೆ ಯಾವುದು, SC ಯಾವುದು, OBC ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಒಂದು ಮಾತೃಭಾಷೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮಾತೃಭಾಷೆ ಸೆಲೆಕ್ಟ್ ಆದಮೇಲೆ ನೀವು ಎಜುಕೇಷನ್, ನೀವೇನಾದರೂ ಶಾಲೆ ಓದಿದರೆ ಇಲ್ಲಿಟ್ರೇಟ್ ಅಂತ ಮಾಡಿ. ಆವಾಗ ನೀವು ಎಷ್ಟನೇ ಕ್ಲಾಸ್ ಓದಿದ್ದೀರಾ, ಪ್ರೈಮರಿ ಓದಿದ್ದೀರಾ, ಹೈಸ್ಕೂಲ್ ಓದಿದ್ದೀರಾ ಅದೆಲ್ಲ ನೋಡ್ಕೊಳ್ಳಿ. ಇಲ್ಲ ನೀವು ಶಾಲೆನ ಓದಿಲ್ಲ ಅಂದರೆ ಇಲ್ಲಿಟ್ರೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆದಮೇಲೆ ಲಿಂಗನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೆಣ್ಣು ಆದರೆ ಹೆಣ್ಣು, ಗಂಡು ಆದರೆ ಗಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ, ಇದು ಸ್ಟಾರ್ ಮಾರ್ಕ್ ಇಲ್ಲ, ನೀವು ಹಾಕ್ಬೋದು ಹಾಕದೇ ಇರ್ಬೋದು ಫ್ರೆಂಡ್ಸ್. ಇವು ಹಾಕಲೇಬೇಕು ಅಂತ ಏನೂ ಇಲ್ಲ. ಯಾವುದು ಸ್ಟಾರ್ ಮಾರ್ಕ್ ಇದೆ ಅದನ್ನು ಅಷ್ಟೇ ಹಾಕಿ. ಅದಾದಮೇಲೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸನ್ನು ನೀವು ಡೀಟೇಲ್ಸನ್ನು ಶೇರ್ ಮಾಡಬೇಕಾಗತ್ತೆ. ನೀವು ಎಕ್ಸ್ಪೀರಿಯೆನ್ಸ್ ಎಷ್ಟು, ಈ ಒಂದು ಕೆಲಸದಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ನಿಮ್ಗೆ ಆ ಒಂದು ಇಯರ್ನ ಸೆಲೆಕ್ಟ್ ಹೇಳಬೇಕಾಗತ್ತೆ. 5 ಇಯರ್ಸ್ ಅಂತ ನೀವು ನಿಮ್ದು ಎಷ್ಟು ಇಯರ್ಸ್ ಇದೆ ಅಷ್ಟು ಇಯರ್ಸ್ ಅಂತ ನೀವು ಇಲ್ಲಿ ಬರಿಬೇಕಾಗತ್ತೆ. ನಂಬರ್ ಅಷ್ಟೇ ಟೈಪ್ ಆಗುತ್ತೆ ಅಲ್ಲಿ. ಓಕೆ, ಸೊ ಇಲ್ಲಿ ಹೇಳ್ತದೆ ಸೆಕ್ಟರ್ ಆಫ್ ದಿ ಕನ್ಸ್ಟ್ರಕ್ಷನ್ ವರ್ಕ್ ವೇರ್ ಯು ಆರ್ ಸ್ಪೆಷಲೈಸ್ಡ್ ಆರ್ ಎಕ್ಸ್ಪೀರಿಯನ್ಸ್. ಯಾವ ಒಂದು ಕೆಲಸ ನಿಮಗೆ
ಮಾಡ್ತಾ ಇದ್ದೀರಾ. ನೀವು ಲೇಬರ್ ಇದ್ದರೆ ಲೇಬರ್, ಅದು ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ವಾಚ್ಮ್ಯಾನ್ ಇದ್ದರೆ ವಾಚ್ಮ್ಯಾನ್, ನೀವು ಯಾವ್ದು ಕೆಲಸ ಮಾಡ್ತೀರಾ ಅದನ್ನು. ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಕಳೆದ 12 ತಿಂಗಳಲ್ಲಿ ನೀವು 90 ದಿನಗಳ ಕಾಲ ಕಟ್ಟಡ ಅಥವಾ ಇತರ ನಿಮ್ಮ ಕೆಲಸ ಮಾಡಿದ್ದರೆ ಎಷ್ಟು ದಿನಗಳ ಕಾಲ ಮಾಡಿದ್ದೀರಿ. ನೀವು ಕಳೆದ ಅಂದರೆ 1 ವರ್ಷದಲ್ಲಿ ಎಷ್ಟು ದಿನ ಮಾಡಿದ್ದೀರಿ, 3 ತಿಂಗಳು 4 ತಿಂಗಳು 5 ತಿಂಗಳು, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಈಗ ಯಾರ ಅಂಡ್ರ್ ಕೆಲಸ ಮಾಡ್ತಾ ಇದ್ದೀರಾ ಅವರ ಒಂದು ಹೆಸರನ್ನು ಹಾಕಲೇಬೇಕು. ನೀವು ಎಕ್ಸಾಂಪಲ್ ಆಗಿ ಜೀವ ಅವರ ಹತ್ರ ನೀವು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವರ ಹೆಸರು ಹಾಕಬೇಕಾಗ್ತದೆ, ಅವರ ಒಂದು ಮೊಬೈಲ್ ಸಂಖ್ಯೆ ಹಾಕಬೇಕಾಗ್ತದೆ. ಆಮೇಲೆ ಆ ಒಂದು ಕೆಲಸ ಮಾಡುವಂಥ ಸ್ಥಳ ಎಲ್ಲಿದೆ ನೀವು ಆ ಸ್ಥಳನ ಹಾಕಬೇಕಾಗ್ತದೆ. ಅದಾದಮೇಲೆ ನೀವು ಈ ಒಂದು ಬಿಲ್ಡಿಂಗ್ ವರ್ಕ್ದಲ್ಲಿ ಯಾವ ಒಂದು ವರ್ಕ್ ಮಾಡ್ತಾ ಇದ್ದೀರಾ, ಬಿಲ್ಡಿಂಗ್ಸ್ ವರ್ಕ್ ಇದೆಯಾ, ಸ್ಟ್ರೀಟ್ ವರ್ಕ್ ಇದೆಯಾ, ರೋಡ್ ವರ್ಕಾ, ರೈಲ್ವೆ ವರ್ಕಾ, ಕೆನಲ್ಸಾ, ಇವೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇವರು ಬಿಲ್ಡಿಂಗ್ ವರ್ಕ್ ಸೆಲೆಕ್ಟ್ ಮಾಡ್ತಿದ್ದಾರೆ, ಬಿಲ್ಡಿಂಗ್ ಸೆಲೆಕ್ಟ್ ಮಾಡಿದ್ದೀನಿ. ಅದರೊಳಗೆ ಯಾವ ಕೆಲಸ ಮಾಡ್ತಾರೆ, ಕಾರ್ಪೊರೇಟ್. ನೀವು ಅವರು ಬಿಲ್ಡಿಂಗ್ ವರ್ಕಲ್ಲಿ ಸಿವಿಲ್ ಇದ್ದರೆ ಸಿವಿಲ್, ಹೆಲ್ಪರ್ ಇದ್ದರೆ ಹೆಲ್ಪರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗೆ ಮಾಸಿಕ ವೇತನ ಎಷ್ಟಿದೆ, ತಿಂಗಳ ಅವರು ನಿಮಗೆ ಎಷ್ಟು ರೂಪಾಯಿ ಕೊಡ್ತಾರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೈಲಿ ಎಷ್ಟಾಗುತ್ತೆ, ಡೈಲಿ ನಿಮಗೆ ಅವರು ಎಷ್ಟು ಕೊಡ್ತಾರೆ ಅದನ್ನು ಇಲ್ಲಿ ಅಮೌಂಟನ್ನು ನೀವು ಇಲ್ಲಿ ಬರೀಬೇಕಾಗತ್ತೆ. ಸೊ ಅದಾದಮೇಲೆ ಇಲ್ಲಿ ನಿಮ್ಮ ಒಂದು ನಿಮಗೆ ಎಷ್ಟು ಜನ ಡಿಪೆಂಡೆಂಟ್ ಆಗಿದ್ದಾರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ಶಾಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಇವರು ಏನಾಗುತ್ತೆ, ಆಲ್ಮೋಸ್ಟ್ ಇದು ಅವ್ರದ್ದೇ ಇರೋದ ಕಾರಣ ಅವರು ಮೈಸೆಲ್ಫ್ ಅಂತ ಮಾಡ್ಕೋಬೇಕಾಗ್ತದೆ. ಫಸ್ಟು ಅವರ ವಯಸ್ಸು ಎಷ್ಟಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಡಿಪೆಂಡೆಂಟ್ಸ್ ಅಥವಾ ನಾಮಿನಿ ಡೀಟೇಲ್ಸಲ್ಲಿ ಹಾಕಬೇಕಾಗ್ತದೆ. ಅದೆಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಿರುತ್ತೆ, ಅದನ್ನು ನೀವು ಹಾಕಿ. ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅವರ ಒಂದು ಹೆಸರನ್ನು ಹಾಕಿ. ಸೊ ಅವರು ಏನು ರಿಲೇಷನ್ ಆಗ್ತಾರೆ ನಿಮಗೆ, ಅವರು ಸಾಲಿ ಓದಿದಾರಾ ಇಲ್ಲ ಅದನ್ನೆಲ್ಲ ಮಾಡ್ಕೊಳ್ಳಿ. ಅದಾದಮೇಲೆ ಅವ್ರು ಏನು ಆಗ್ತಾರೆ, ಸೊ ಅದನ್ನೆಲ್ಲ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡು ಅವ್ರ ವಯಸ್ಸು ಎಷ್ಟಿದೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅವರು ಮೇಲ ಫೀಮೇಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವ್ರು ಮ್ಯಾರಿಡ ಅನ್ಮ್ಯಾರಿಡ್ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಅವ್ರು ನಾಮಿನಿ ಕೊಟ್ಟರೆ ಎಸ್ ಮಾಡಿ. ಎಷ್ಟು ಅವರ ಒಂದು ನಾಮಿನಿ ಕೊಡಬೇಕಾಗಿದ್ರೆ ಅಡ್ರೆಸ್ಸು ಸೇಮ್ ಅವರು ಅದೇ ಊರವರಿದ್ದರೆ ಅದೇ ಊರವರನ್ನು ಕೊಟ್ವಿ. ಆಮೇಲೆ ಎಷ್ಟು ಪರ್ಸೆಂಟೇಜ್ ಕೊಡ್ತೀರಾ, 10%, 20%ನ 100% ಕೊಡ್ತಾ ಇದ್ದೀನಿ, 100% ಕೊಟ್ಟು ನೀವು ಪ್ಲಸ್ ಮಾಡ್ಬೋದು. ಮತ್ತು ಬೇರೆ ನಿಮ್ಮ ಮದರು, ಫಾದರು ಇಲ್ಲ ಚಿಲ್ಡ್ರನ್ಸ್ ಇದ್ದರೆ ಚಿಲ್ಡ್ರನ್ಸು, ವೈಫು ಅಥವಾ ಹಸ್ಬೆಂಡು ಏನು ಬರುತ್ತೆ ಅದನ್ನು ನೀವು ಆ್ಯಡ್ ಮಾಡ್ಬೋದು. ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸನ್ನು ಹಾಕಬೇಕಾಗ್ತದೆ. ಸೊ ಇಲ್ಲಿ ನೀವು ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಬೇಕಾಗ್ತದೆ. ಆಮೇಲೆ ಯಾವ ಬ್ರಾಂಚ್ ಇದೆ ಬ್ರಾಂಚ್ ಹಾಕಬೇಕಾಗ್ತದೆ. ಆಮೇಲೆ ಬ್ಯಾಂಕ್ ಅಕೌಂಟ್ ಸಂಖ್ಯೆ, IFSC ಕೋಡ್ ಏನಿದೆ ಎಲ್ಲ ಹಾಕಬೇಕಾಗ್ತದೆ. ಸೊ ಎಲ್ಲ ಹಾಕಿದ ಮೇಲೆ ಇಲ್ಲಿ ನಿಮ್ಮ ಒಂದು ಈ ಒಂದು ಕಾರ್ಡ್ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಈಗ 1 ವರ್ಷದ ಮಾಡ್ತೀರಾ ಅಥವಾ 3 ವರ್ಷ ಮಾಡ್ತೀರಾ. 1 ವರ್ಷ ಆದರೆ ಮತ್ತೆ ನೀವು ರಿನ್ಯೂ ಮಾಡ್ಕೋಬೇಕಾಗತ್ತೆ. 3 ವರ್ಷ ಆದರೆ ನೀವು 3 ವರ್ಷ ಆದಮೇಲೆ ರಿನ್ಯೂ ಮಾಡ್ಕೋಬೇಕಾಗ್ತದೆ. ಅವೆಲ್ಲ ಡೀಟೇಲ್ಸನ್ನು ಹಾಕಿದ ಮೇಲೆ ಇಲ್ಲಿ ಆ ಅಗ್ರಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಕಾಣ್ತಿರುವಂಥ ನಂಬರು ಅಂದರೆ ಕ್ಯಾಪ್ಚಾ ಅಂತೀವಿ, ನಂಬರ್ ಮೇಲೆ ನೀವು ಇದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯಾವುದಾದ್ರೂ ಬಿಟ್ಟಿದ್ರೆ ಅದು ಹೇಳುತ್ತೆ, ಇಲ್ಲ ಅಂದರೆ ಅದು ಮುಂದಿನ ಸ್ಟೆಪ್ಪಿಗೆ ಹೋಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಒಂದು ರೆಫರೆನ್ಸ್ ನಂಬರ್ ಕೂಡ ಜನರೇಟ್ ಆಗಿದೆ. ಸೊ ಇಲ್ಲಿ ಕಂಪ್ಲೀಟಾಗಿ ನಾವು ಹಾಕಿರುವಂಥ ಅಪ್ಲಿಕೇಶನ್ ಕರೆಕ್ಟ್ ಇದೆಯಲ್ಲ ಅಂತ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಎಡಿಟ್ ಮಾಡೋದಿದ್ರೆ ನೀವು ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಅದಾದಮೇಲೆ ಇಲ್ಲಿ ಅಟ್ಯಾಚ್ ಎನೆಕ್ಸರಿ ಅನ್ನೋ ಮೇಲೆ ಕ್ಲಿಕ್ ಮಾಡಿ. ಅಟ್ಯಾಚ್ ಎನೆಕ್ಸರಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಫ್ರೀ ಡಿಫೈನ್ಸ್ ಫಾರ್ಮ್ಸ್ ಅಂತ ಇರುತ್ತೆ. ಅಂದರೆ ಆವಾಗಲೇ ಹೇಳಿರುವ ಹಾಗೆ ನೀವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಇಲ್ಲಿ ನೀವು ಡೌನ್ಲೋಡ್ ಮಾಡಿ ಅದನ್ನು ನೀವು ಸಿಗ್ನೇಚರ್ ಸೀಲೆಲ್ಲ ತೊಗೋಬೇಕಂತ ಹೇಳಿದೆ. ಅದನ್ನು ನೀವು ಇಲ್ಲಿ ಫಸ್ಟು ಅಪ್ಲೋಡ್ ಮಾಡಬೇಕಾಗತ್ತೆ. ನಾನು ನನ್ನ ಒಂದು ಕೆಲಸನ ಗ್ರಾಮ ಪಂಚಾಯತಿಯವ್ರ ಕಡೆ ನಾನು ತೊಗೊಂಡಿದ್ದೆ. ಹಿಂಗಾಗಿ ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿದ್ದೆ. ಡೌನ್ಲೋಡ್ ಮಾಡಿ ಪ್ರಿಂಟ್ಔಟ್ ತೊಗೊಂಡು ಸಿಗ್ನೇಚರ್ ಮಾಡ್ಕೊಂಡು ಮತ್ತೆ ಸ್ಕ್ಯಾನ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ನಿಮಗೆ ಒಂದು ಆಧಾರ್ ಕಾರ್ಡನ್ನು ನೀವು ಹಾಕಬೇಕಾಗತ್ತೆ. ಸೊ ಆಧಾರ್ ಕಾರ್ಡನ್ನು ನೀವು ಹಾಕಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದು ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಆಧಾರ್ ಕಾರ್ಡ್ ಸಬ್ಮಿಟ್ ಮಾಡ್ಕೊಳ್ಳಿ. ಆಮೇಲೆ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಆಲ್ರೆಡಿ ಹೇಳಿರುವ ಹಾಗೆ ಒಂದು ಎಲ್ಲಿ ನೀವು ಎಂಪ್ಲಾಯ್ಮೆಂಟ್ ಇಶ್ಯೂ ಮಾಡಿದ್ರೆ ಆ ಒಂದು ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟನ್ನು ಹಾಕಿ. ಅದಾದಮೇಲೆ ನಿಮ್ಮ ರೇಷನ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಹಾಕ್ಬೋದು. ಇಲ್ಲಿ ಸ್ಟಾರ್ ಮಾರ್ಕ್ ಇರೋದು ಅಷ್ಟೇ ಹಾಕಿ, ನೀವು ಎಲ್ಲ ಹಾಕ್ಬೇಕಂತ ಏನಿಲ್ಲ. ರೇಷನ್ ಕಾರ್ಡ್ ಹಾಕ್ಬೋದು. ಆಧಾರ್ ಕಾರ್ಡ್ ಏನಿದೆ ಅದನ್ನು ನೀವು ಸ್ಟಾರ್ ಮಾರ್ಕ್ ಏನಿದೆ ಅದನ್ನು ನೀವು ಹಾಕಬೇಕಾಗುತ್ತದೆ. ಅದು ಹಾಕಿದ ಮೇಲೆ ನೀವು ಒಂದು ಲಾಸ್ಟಿಗೆ ಏಜ್ ಪ್ರೂಫು, ಆಮೇಲೆ ಎಂಪ್ಲಾಯ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು. ಅದಾದಮೇಲೆ ಇಲ್ಲಿ ಸೇವ್ ಎನೆಕ್ಸರಿ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ನಿಮಗೆ ಕಂಪ್ಲೀಟಾಗಿ ನೀವು ತುಂಬಿರೋವಂಥ ಡೀಟೇಲ್ಸ್ ಎಲ್ಲ ಇರುತ್ತೆ. ಆಮೇಲೆ ಅಟ್ಯಾಚ್ಮೆಂಟ್ ಎಲ್ಲ ಇರುತ್ತೆ.
ಇಲ್ಲಿ ನಿಮಗೆ ಇ ಸೈನ್ ಆ್ಯಂಡ್ ಸಬ್ಮಿಟ್ ಆಪ್ಷನ್ ಬರುತ್ತೆ. ಇ ಸೈನ್ ಆ್ಯಂಡ್ ಸಬ್ಮಿಟ್ ಆಪ್ಷನ್ ಬಂದಾದಮೇಲೆ ಆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಮೇಲೆ ನೀವು ಕ್ಲಿಕ್ ಮಾಡಿ. ಈ ಏನಾದ್ರು ಡಾಕ್ಯುಮೆಂಟ್ ಬೇಕಿದ್ರೆ ನೀವು ಡೌನ್ಲೋಡ್ ಮಾಡಿ ಸೇವ್ ಕೂಡ ಮಾಡ್ಕೋಬಹುದು. ಅದಾದಮೇಲೆ ಈಗ ಫಾರ್ ಎಕ್ಸಾಂಪಲ್ ಡೌನ್ಲೋಡ್ ಮಾಡಿ ಸೇವ್ ಮಾಡಿ ಇಟ್ಕೊಂಡು ಬಿಡೋಣ. ಓಕೆ, ಆಮೇಲೆ ಇಲ್ಲಿ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಈಗ ಆಧಾರ್ ಕಾರ್ಡ್ ಹಾಕೋಣ. ಸೊ ಆಧಾರ್ ಕಾರ್ಡ್ ಹಾಕಿ ಇಲ್ಲಿ ನೀವು ನೋಡ್ಕೊಳ್ಳಿ ಆಧಾರ್ ಕರೆಕ್ಟ್ ಇದೆಲ್ಲ ಅಂತ. ಆಮೇಲೆ ನೀವು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಆ ಆಧಾರ್ ಕಾರ್ಡಿಗೆ ಒ ಟಿ ಪಿ ಹೋಗಿರುತ್ತೆ. ರಿಜಿಸ್ಟರ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಆ ನಂಬರಿಗೆ ಹೋಗಿರುವಂಥ ಒ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡಿ. ಸೊ ಒ ಟಿ ಪಿ ಬಂದಿದೆ, ಅದನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. 671034. ಆಮೇಲೆ ಇಲ್ಲಿ ಇಯರ್ ಬೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ಈಗ ನಿಮ್ಮ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಸಬ್ಮಿಟ್ ಆಗಿ ಈ ಥರ ನೀವು ಸಕಲ ಡಾಕ್ಯುಮೆಂಟ್ ತೊಗೊಂಡು ಇದನ್ನು ಸೇವ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೋಬೋದು. ಸೊ ನೋಡಿರಲ್ಲ ಫ್ರೆಂಡ್ಸ್, ಹೇಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಲೈವ್ ಪ್ರೂಫ್ ಆಗಿ ನಾನು ನಿಮಗೆ ಹೊಸದಾಗಿ ಲೇಬರ್ ಕಾರ್ಡನ್ನು ಆನ್ಲೈನ್ ಮೂಲಕ ಅರ್ಜಿ ಹಾಕೋದು ಕಂಪ್ಲೀಟಾಗಿ ಅಕ್ನಾಲಜ್ಮೆಂಟ್ ಕಾಪಿ ಬರೋ ತನಕ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಹೊಸ ಲೇಬರ್ ಕಾರ್ಡ್ ಹಾಕಿರುವಂಥ ಅಪ್ಲಿಕೇಶನ್ನು ಅಪ್ರೂವಲ್ ಆಗಿದೆನಾ ಇಲ್ಲ, ಅದನ್ನು ಸ್ಟೇಟಸ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇ ಸ್ವತಃ ಹಾಕಿದರೆ ಹೇಗೆ ಒಂದು ಸ್ಟೇಟಸನ್ನು ಚೆಕ್ ಮಾಡೋದು, ಅಥವಾ ನೀವು ಹೊರಗಡೆ ನಿಮಗೆ ಹಾಕ್ಲಿಕ್ಕೆ ಸಮಸ್ಯೆ ಆಗ್ತಾ ಇದ್ದರೆ ಹೊರಗಡೆ ಸೇವಾ ಸಿಂಧು ಮೂಲಕ ಆಗಿರ್ಬೋದು, CSC ಸೆಂಟರ್ ಮೂಲಕ ಆಗಿರ್ಬೋದು, ಗ್ರಾಮವನ್ನ ಆಗಿರ್ಬೋದು, ಬೇರೆ ಎಲ್ಲಾದರೂ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅವರೊಂದು ಅಕ್ನಾಲಜ್ಮೆಂಟ್ ಕೊಟ್ಟಿರ್ತಾರಲ್ಲ, ಅದ್ರ ಮುಖಾಂತರ ನೀವು ಹೇಗೆ ಒಂದು ಸ್ಟೇಟಸನ್ನು ಚೆಕ್ ಮಾಡೋದು, ನಮ್ಮ ಲೇಬರ್ ಕಾರ್ಡ್ ಅಪ್ರೂವಲ್ ಆಗಿದೆಯಲ್ಲ ಅಂತ ನೋಡೋದು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.